ನಮಸ್ಕಾರ ಸ್ನೇಹಿತರೆ. ಒಂದು ಊರಲ್ಲಿ ಒಬ್ಬ ಜಿಪುಣ ಇದ್ದ. ಎಷ್ಟು ಜಿಪುಣ ಅಂದರೆ ಎಷ್ಟು ಹಣ ಸಂಪಾದನೆ ಮಾಡಿದರೂ ಚಿಕ್ಕ ಗುಡಿಸಲಿನಲ್ಲಿ ವಾಸಿಸ್ತಾ ಇದ್ದ. ಒಳ್ಳೆ ಊಟ ಮಾಡ್ತಾ ಇರಲಿಲ್ಲ, ಒಳ್ಳೆ ಬಟ್ಟೆ ಹಾಕ್ತಾ ಇರಲಿಲ್ಲ, ವಯಸ್ಸಾದರೂ ಮದುವೆನೇ ಮಾಡ್ಕೊಳ್ಳಿಲ್ಲ. ಯಾಕಂದರೆ ಹೆಂಡತಿ ಬಂದರೆ ಖರ್ಚುಗಳು ಹೆಚ್ಚಾಗುತ್ತೆ, ಮಕ್ಕಳು ಹುಟ್ಟಿದ್ರೆ ಖರ್ಚುಗಳು ಇನ್ನೂ ಹೆಚ್ಚಾಗುತ್ತೆ ಅಂತ. ಹೀಗೆ ಜಿಪುಣತನದಿಂದ ಜೀವನ ಸಾಗಿಸ್ದ. ವಯಸ್ಸಾಯಿತು, ಭೂಮಿಯ ಮೇಲಿನ ನಿನ್ನ ಸಮಯ ಮುಗೀತು, ನಡಿ ಅಂತ ಯಮಧರ್ಮರಾಯ ಬಂದೇ ಬಿಟ್ಟ. ಆಗ ಜಿಪುಣ ದಿಗ್ಭ್ರಾಂತನಾದ. ಅಯ್ಯೋ, ಆಗಲೇ ಸಮಯ ಆಗೋಯ್ತಾ? ನಾನು ಇನ್ನೂ ಸ್ವಲ್ಪ ದಿನ ಬದುಕಬೇಕು, ಇನ್ನೂ ಸಮಯ ಕೊಡಿ ಅಂತ ಕೇಳ್ದ. ಯಮಧರ್ಮರಾಯ ಆಗಲ್ಲ ಅಂದ. ಆಗ ಜಿಪುಣ, ನನ್ನ ಹತ್ರ ಸುಮಾರು 2 ಕೋಟಿ ಹಣ ಇದೆ, ಅದರಲ್ಲಿ 1 ಕೋಟಿ ಹಣ ತಗೊಂಡು ನನಗಿನ್ನು ಸ್ವಲ್ಪ ಆಯುಷ್ ಕೊಡಿ ಪ್ಲೀಸ್ ಅಂತ ಕೇಳ್ದ. ಯಮಧರ್ಮರಾಯ ಗಟ್ಟಿಯಾಗಿ ನಕ್ಕದ. ಸಾಧ್ಯನೇ ಇಲ್ಲ ಅಂದ. ಆಗ ಜಿಪುಣ 1-2 ನಿಮಿಷ ಸಮಯ ಕೊಡಿ ಅಂತ ಕೇಳಿ ಒಂದು ಪೆನ್ನು ಪೇಪರ್ ತಗೊಂಡು ಒಂದು ಚಿಕ್ಕ ಲೆಟರ್ ಬರೆದ. ಈ ಹಣ ಯಾರಿಗೆ ಸಿಕ್ಕಿದರೆ ಅವರು ಈ ಹಣವನ್ನು ಬದುಕೋದಕ್ಕೆ ಬಳಸ್ಕೊಳ್ಳಿ, ಸಾವಿನಲ್ಲಿ ಇದು ಏನಕ್ಕೂ ಕೆಲಸಕ್ಕೆ ಬರಲ್ಲ ಅಂತ ಬರೆದು ಆ ಲೆಟರ್ನ ಆ ಹಣದ ಮೂಟೆಯಲ್ಲಿ ಹಾಕಿ ಆ ಮೂಟೆಯನ್ನು ಆಚೆ ಬಿಸಾಕ್ತ. ನಾವು ದುಡಿದ ಹಣವನ್ನು ನಾವೇ ಬಳಸ್ಕೊಳ್ದೇ ಇದ್ದರೆ ನಮ್ಮ ದುಡಿಮೆಗೆ, ನಮ್ಮ ಜೀವನಕ್ಕೆ ಅರ್ಥನೇ ಇಲ್ಲ. ಸ್ನೇಹಿತರೆ, ಚಿಕ್ಕ ಕತೆ ಇಷ್ಟ ಆಯ್ತಾ?